ಏನ್ ಹೇಳ್ತಾರೆ, ದ ರೇಷಿಯೋ ಆಫ್ ಟೂ ಅನ್ಈಕ್ವಲ್ ಸೈಡ್ಸ್ ಆಫ್ ಅ ರೆಕ್ಟಾಂಗಲ್ ಈಸ್ 1:2. If its perimeter is 24 centimeter, then the length of its diagonal is. Okay, so ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ. Yes, one second. The question is, this is 82. Okay, yes, correct in the question. Fine. So ಏನ್ ಹೇಳ್ತಾರೆ, the ratio of two unequal sides of rectangle ಅಂದ್ರೆ ಎರಡು ಅನ್ಈಕ್ವಲ್ ಸೈಡ್ಸ್ ಇದಾವೆ. ಓಕೆ, ಅನ್ಈಕ್ವಲ್ ಅಂದ್ರೆ ಅಫ್ಕೋರ್ಸ್ ಓಕೆ ರೆಕ್ಟಾಂಗಲ್ ನಲ್ಲಿ ಲೆಂತ್ ಮತ್ತೆ ಬ್ರೆಡ್ ಬೇರೆ ಬೇರೆನೇ ಆಗಿರುತ್ತೆ. ಅಫ್ಕೋರ್ಸ್ ಏನ್ ಹೇಳ್ತಾರೆ, ರೇಷಿಯೋ 1:2 ಅಂತ ಇದೆ. ಓಕೆನಾ, ಸೊ 1:2 ಅಂದ್ರೆ ನಾನು ಈ ತರನು ತಗೋಬಹುದು ಈ ರೆಕ್ಟಾಂಗಲ್. ಸೊ ಇದು 1:2 ಅಥವಾ ಇಲ್ಲಿ 1:2. ಓಕೆ, ಇಫ್ ಇಟ್ಸ್ ಪೆರಿಮೀಟರ್ ಇಸ್ 24 ಸೆಂಟಿಮೀಟರ್, ಹಾಗಾದ್ರೆ ಲೆಂತ್ ಆಫ್ ದ ಡಯಾಗನಲ್ ಎಷ್ಟಾಗುತ್ತೆ. ಓಕೆ, ಸೊ ಇದು ನಿಮ್ದು ಡಯಾಗನಲ್. ಎಸ್, ಸೊ ಡಯಾಗನಲ್ ಕಂಡು ಹಿಡಿಬಹುದು. ಈಗ ನೀವು ಡಯಾಗನಲ್ ತಗೊಂಡಾಗ ನಿಮ್ಗೆ ಡಯಾಗನಲ್ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಮಾಡಬಹುದು. ಇಲ್ಲ ಡಯಾಗನಲ್ ಏನ್ ಮಾಡುತ್ತೆ, ಇಲ್ಲಿ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ನಮ್ಗೆ ಪೈಥಾಗೊರಸ್ ಥಿಯರಂ ಗೊತ್ತು. ಸೊ ಈ ಸೈಡ್ ಮತ್ತೆ ಈ ಸೈಡ್ ಗೊತ್ತಾದ್ರೆ ಹೈಪೋಟೆನ್ಯೂಸ್ ಅನ್ನ ನಾವು ಫೈಂಡ್ ಮಾಡಬಹುದು. ಇಲ್ಲಿ ಹೈಪೋಟೆನ್ಯೂಸ್ ಅಂದ್ರೆ ನಥಿಂಗ್ ಬಟ್ ವಾಟ್ ಯೋರ್ ಡಯಾಗನಲ್ ಓನ್ಲಿ. ಕರೆಕ್ಟ್. ಸೊ ಏನ್ ಹೇಳ್ತಾ ಇದ್ದಾರೆ, ಸೈಡ್ಸ್ ಓಕೆ ಅನ್ಈಕ್ವಲ್ ಸೈಡ್ಸ್ ಯಾವ ರೇಷಿಯೋನಲ್ಲಿ ಇದಾವೆ, 1:2. ಓಕೆ, ಅಂದ್ರೆ ಈಗ ಸಪೋಸ್ ಏನೋ ಒಂದು ಸೈಡ್ ಇದೆ ಅಂತ ಅನ್ಕೊಳ್ಳಿ. ಏನೋ ಒಂದು ಈ ಸೈಡ್ ಇದೆ, ಅದರದ್ರಲ್ಲಿ ಲೆಂತ್ ಮತ್ತೆ ವಿಡ್ತ್ ಯಾವ ಪ್ರಪೋರ್ಷನ್ ಅಲ್ಲಿ ಇದಾವೆ, 1:2 ಪ್ರಪೋರ್ಷನಲ್ ಇದಾವೆ. ಓಕೆ, ಯಾವ್ದೋ ಒಂದು ಎಕ್ಸ್ ವ್ಯಾಲ್ಯೂಗೆ. ಸೊ ನಾನು ಈ ರೇಷಿಯೋನ ಏನಂತ ಬರಿಬಹುದು, 1:x into the ಓಕೆ ಈ ತರ ಬರಿಬಹುದು. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಪೆರಿಮೀಟರ್ ಇಸ್ 24. ಎಸ್, ನೆಕ್ಸ್ಟ್ ನಮ್ಗೆ ಪೆರಿಮೀಟರ್ ಅಂದ್ರೆ ಗೊತ್ತು. ಓಕೆ, ಸೊ ಇದನ್ನ ಲೆಂತ್ ಅನ್ಕೊಳ್ಳೋಣ, ಇದನ್ನ ವಿಡ್ತ್ ಅನ್ಕೊಳ್ಳೋಣ. ಓಕೆ, ಸೊ ಯಾಕಂದ್ರೆ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ವಿಡ್ತ್ ಗಿಂತ. ಸೊ ಇದು ಲೆಂತ್ ಅನ್ಕೊಳ್ಳೋಣ, ವಿಡ್ತ್ ಅನ್ಕೊಳ್ಳೋಣ. ನೆಕ್ಸ್ಟ್ ರೆಕ್ಟಾಂಗಲ್ ಪೆರಿಮೀಟರ್ ಏನು, 2 times ಆಫ್ ಲೆಂತ್ ಪ್ಲಸ್ ವಿಡ್ತ್. ಕರೆಕ್ಟ್ ಅಲ್ವಾ, 2 times ಆಫ್ ಲೆಂತ್ ಪ್ಲಸ್ ವಿಡ್ತ್. ಇದನ್ನ ಕೊಟ್ಟಿದ್ದಾರೆ ಅವರು. ಪೆರಿಮೀಟರ್ ಎಷ್ಟಂತ ಹೇಳ್ತಾ ಇದ್ದಾರೆ, 24. ಓಕೆ, ಸೊ 2 times ಎಲ್ ಮತ್ತೆ ಡಬ್ಲ್ಯೂ ಮಧ್ಯದಲ್ಲಿ ರೇಷಿಯೋ ತಗೊಂಡ್ವಿ ನಾವು. ಅದನ್ನ 1 into x is x and 2 into x is 2x. ಕರೆಕ್ಟ್. ಸೊ ಇದೆಷ್ಟಾಯ್ತು, ಈ 24/2 ಈ ಕಡೆ ತಗೊಂಡ್ರೆ ಇದೆಷ್ಟಾಯ್ತು, x plus 2x is 3x. ಕರೆಕ್ಟ್. ಸೊ ದಿಸ್ ಇಸ್ 12. ಸೊ ಎಷ್ಟು ಉಳಿತು ಇಲ್ಲಿ, 3x ಉಳಿತು. ಸೊ x ವ್ಯಾಲ್ಯೂ ಎಷ್ಟಾಗುತ್ತೆ, 12/3 ವಿಚ್ ಇಸ್ ನಥಿಂಗ್ ಬಟ್ ವಾಟ್ 4. ಹೌದಾ. ಸೊ x ವ್ಯಾಲ್ಯೂ 4 ಆದ್ರೆ ಲೆಂತ್ ಮತ್ತೆ ಬ್ರೆಡ್ತ್ ನಾವು ಕಂಡು ಹಿಡಿಬೇಕು. ಕರೆಕ್ಟ್ ಅಲ್ವಾ, ನೋ ಸಾರಿ ಡಯಾಗನಲ್ ಕಂಡು ಹಿಡಿಬೇಕು. ಓಕೆ, ಸರಿ, ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಎಕ್ಸ್ ವ್ಯಾಲ್ಯೂ ಗೊತ್ತಾದ್ರೆ ನಮ್ಗೆ ಒಂದು ಸೈಡ್ ಏನಾಗುತ್ತೆ, 1 into x ಅಂತ ತಗೊಂಡಿದ್ವಿ. ಕರೆಕ್ಟ್ ಅಲ್ವಾ. ಸೊ ವಿಡ್ತ್ ಎಷ್ಟಾಯ್ತು, 1 into x ಅಂದ್ರೆ 4 ಆಯ್ತು. ನೆಕ್ಸ್ಟ್ ಲೆಂತ್ ಎಷ್ಟಂತ ತಗೊಂಡಿದೀವಿ, 2 into x ಅಂದ್ರೆ 2 into 4 ವಿಚ್ ಇಸ್ 8. ಯಾಕೆ ಎಕ್ಸ್ ವ್ಯಾಲ್ಯೂ 4 ಆಯ್ತು. ಸೊ ಇವಾಗ ನಮ್ಗೆ ವಿಡ್ತ್ ಗೊತ್ತಾಯ್ತು 4 ಅಂತ, ಲೆಂತ್ ಗೊತ್ತಾಯ್ತು 8 ಅಂತ. ದೇರ್ ಫೋರ್ ಇವಾಗ ಡಯಾಗನಲ್ ನಾವು ಫೈಂಡ್ ಮಾಡ್ಬೋದು. ಸಪೋಸ್ ಇದನ್ನ ಎ ಬಿ ಸಿ ಅಂತ ಅನ್ಕೊಂಡ್ರೆ ಡಯಾಗನಲ್ ಏನಾಗುತ್ತೆ, AC² ಈಕ್ವಲ್ಸ್ ಟು AB² ಪ್ಲಸ್ BC². ಕರೆಕ್ಟ್. ಸೊ ಎ ಬಿ ಅಂದ್ರೆ ವಿಡ್ತ್ 4², ಆಮೇಲೆ ಇದು 8². ಎಷ್ಟಾಯ್ತು, 64 ಪ್ಲಸ್ ಅಂದ್ರೆ ಎಸ್. ಸೊ ಇವಾಗ ಇದು ಎಷ್ಟಾಯ್ತು, 80. ಸೊ ದಿಸ್ ಇಸ್ AC². ನಮ್ಗೆ AC ಬೇಕು. ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ರೆ ಇದು 80 ಆಯ್ತು. ಕರೆಕ್ಟ್ ಅಲ್ವಾ. ಆದ್ರೆ ನಿಮ್ಮ ಆಪ್ಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ 80 ಇಲ್ಲ. ಯಾವಾಗ್ಲೂ ಮ್ಯಾಥಮೆಟಿಕ್ಸ್ ನಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಬರ್ಕೊಳ್ಳಿ, ನೆನ್ಪಿಡ್ಲಿ. ಓಕೆ, ಸೊ 80ನ ನಾವು ಹೇಗ್ ಬರಿಬಹುದು, 4 into 4 into 5 ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಯ್ತು, 2 ಆಯ್ತು. ಮತ್ತೆ ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಯ್ತು, 2 ಆಯ್ತು. ಯಾವ್ದು ಹಂಗೆ ಉಳಿತು, √5 ಹಂಗೆ ಉಳಿತು. ಸೊ ವಾಟ್ ಇಸ್ ದಿಸ್ ಆನ್ಸರ್, 4√5 centimeter. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಡಿ.
ಓಕೆ, ಸೊ ಅನ್ಈಕ್ವಲ್ ಸೈಡ್ಸ್ ಇದ್ವು ಇನ್ ದ ರೇಷಿಯೋ 1:2. ಸೊ ಆ ರೇಷಿಯೋಗೆ ನಾವು ಒಂದು ಎಕ್ಸ್ ಅಂತ ಅನ್ಕೊಂಡ್ರೆ 1x 2x ರೇಷಿಯೋ ಆಯ್ತು. ಅಂದ್ರೆ ಒಂದು ಸೈಡ್ ಎಕ್ಸ್ ಆಯ್ತು, ಮತ್ತೊಂದು ಸೈಡ್ 2x ಆಯ್ತು. ಓಕೆ, ಒಂದ್ ಸೈಡ್ ಎಕ್ಸ್ ಆಯ್ತು, ಮತ್ತೊಂದ್ ಸೈಡ್ 2x ಆಯ್ತು. ಪೆರಿಮೀಟರ್ ಕೊಟ್ಟಿದ್ರು, ಅದರಿಂದ ಎಕ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಓಕೆ, ಎಸ್.